ಹಾಗೆ ನಾವು ದೇವರ ಸನ್ನಿಧಿಯಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥಿಸೋಣ. ಇವತ್ತಿನ ಆರಾಧನೆಯಲ್ಲಿ ದೇವರ ಸಾನ್ನಿಧ್ಯ ಇಳಿಯಬೇಕು, ದೇವರ ಪ್ರಸನ್ನತೆ ಇಳಿಯಬೇಕು. ನಮ್ಮ ಬಲವಲ್ಲ, ನಮ್ಮ ಶಕ್ತಿಯಲ್ಲ, ನಿಮ್ಮ ಬಲ, ನಿಮ್ಮ ಶಕ್ತಿ, ನಿಮ್ಮ ಸಾನ್ನಿಧ್ಯದಲ್ಲಿ ಚಲಿಸಬೇಕು. ಪವಿತ್ರಾತ್ಮರೇ, ಈ ಭಾನುವಾರ ದಿವಸದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಬರಲಿಕ್ಕೆ ನೀವು ಮಾಡಿಕೊಟ್ಟ ನಿಮ್ಮ ಮಹಾಕೃಪೆಗಾಗಿ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಕರ್ತನೇ, ಈ ದಿವಸದಲ್ಲಿ ನೀವು ನಮ್ಮೊಟ್ಟಿಗೆ ಮಾತನಾಡು. ನಿಮ್ಮನ್ನು ಆರಾಧಿಸಲಿಕ್ಕೆ ನಾವು ಬಂದಿರುವಾಗ ಸ್ವರ್ಗ ಮೆಚ್ಚುವಂಥ ಆರಾಧನೆಯಾಗಿ ನಮ್ಮನ್ನು ಮಾರ್ಪಡಿಸು. ನಮ್ಮ ಆರಾಧನೆ ಬೇಡ ಅಪ್ಪ, ನಮ್ಮ ಇಷ್ಟ ಬೇಡ ಅಪ್ಪ, ನಮ್ಮ ಹಾಡುಗಳು ಬೇಡ, ನಮ್ಮ ಶಬ್ದ ಬೇಡ, ನಮ್ಮ ಆಲೋಚನೆ ಬೇಡ, ನಮ್ಮ ಕ್ರಿಯೆಗಳು ಬೇಡ. ಇಲ್ಲಿ ತಂದೆ ಕುಮಾರ ಪವಿತ್ರಾತ್ಮನಾದ ದೇವರಿಗೆ ಮಹಿಮೆ ಉಂಟಾಗಬೇಕು. ತಂದೆ ಕುಮಾರ ಪವಿತ್ರಾತ್ಮನಾದ ದೇವರ ಚಲನೆಯಲ್ಲಿ ನಡೆಯಬೇಕು. ಅಂಧಕಾರ ಶಕ್ತಿಗಳು ಲಯವಾಗಬೇಕು. ಎದುರಾಗಿರುವ ಮಾಟಮಂತ್ರ ಶಕ್ತಿಗಳು ರಿಟರ್ನ್ ಆಗಿ ಹೋಗಬೇಕು. ಕೆಲ ಅಂಧಕಾರದ ಮಂಡಳಗಳ ಮನೆಗಳು ಅಲ್ಲಾಡಬೇಕು. ಕೆಲ ಅಸ್ಥಿವಾರಗಳು ಕದಲಿಸಬೇಕು. ಕೆಲ ಕಾರ್ಯಗಳು ಈ ದಿವಸದಲ್ಲಿ ಈ ಆರಾಧನೆಯಲ್ಲಿ ನಡೆಯಬೇಕು. ತಂದೆಯಾದ ದೇವರೇ, ಕುಮಾರನಾದ ಯೇಸುವೇ, ಪವಿತ್ರಾತ್ಮರೇ, ಪ್ರಾರಂಭದಲ್ಲಿಯೇ ನಮ್ಮನ್ನೇ ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನೀವು ಇಲ್ಲಿ ಆಳ್ವಿಕೆ ಮಾಡು, ನೀವಿಲ್ಲಿ ಕಾರ್ಯ ಮಾಡು. ನಿಮ್ಮ ಚಿತ್ತ ಇಲ್ಲಿ ನಡೆಯಲಿ, ನಿಮ್ಮ ಇಷ್ಟಾರ್ಥ ಇಲ್ಲಿ ನಡೆಯಲಿ. ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ನಿಮ್ಮನ್ನು ಆರಾಧಿಸುವಾಗ ಕೆಲ ಎರಿಕೋ ಕೋಟೆಗಳು, ಕೆಲ ಕೆಂಪು ಸಮುದ್ರಗಳು, ಮಿತಿ ಮೀರಿ ಹರಿಯುವಂಥ ಯೋರ್ದಾನ್ ನದಿಗಳು ನಮಗೋಸ್ಕರ, ಈ ಸಭೆಗೋಸ್ಕರ ದಾರಿ ತೆಗೆಯಲಿ ಎಂದು ಪ್ರಾರ್ಥಿಸಿ. ನಿಮ್ಮ ಪ್ರಸನ್ನತೆ ಇವತ್ತು ಈ ಸಭೆಯಲ್ಲಿ ಇಳಿಯಬೇಕು, ನಮ್ಮೆಲ್ಲರ ಮೇಲೆ ಇಳಿಯಬೇಕು, ಎಲ್ಲರ ಕುಟುಂಬಗಳ ಮೇಲೆ ಇಳಿಯಬೇಕು. ಎಲ್ಲೆಲ್ಲಿ ಯಾರನ್ನು ಬಂಧಿಸಲಿಕ್ಕೆ ನೋಡ್ತಾ ಇದ್ದೀರೋ ಅವರ ಮೇಲೆ ದೇವರ ಪುನರುತ್ಥಾನದ ಶಕ್ತಿ ಇಳಿದು, ಪುನರುತ್ಥಾನ ಹೊಂದಿದ ಯೇಸು ಎಲ್ಲಿ ಬೇಕಾದರೂ ಹೋಗಬಹುದಾಗಿತ್ತು. ಪುನರುತ್ಥಾನ ಹೊಂದಿದ ಯೇಸುವಿನ ಮಾತು ಚಲನ ಉಂಟು ಮಾಡ್ತಾ ಇತ್ತು. ಪುನರುತ್ಥಾನ ಹೊಂದಿದ ಯೇಸುವನ್ನು ನೋಡಿದಾಗ ಆಶ್ಚರ್ಯಪಟ್ಟರು, ಭಯ ಹಿಡಿದರು. ಆ ರೀತಿಯಾಗಿ ಅಂಧಕಾರ ಶಕ್ತಿಗಳು ಭಯ ಪಡುವಂತ ಸಭೆಯಾಗಿದ್ದು ಮಾರ್ಪಡಲಿ, ವಿಶ್ವಾಸಿಗಳ ಮಾರ್ಪಡಲಿ. ಇವರು ಗ್ರಾಮದಲ್ಲಿ ಇವತ್ತು ಕಾಲಿಡುವಾಗ ಆ ಗ್ರಾಮವನ್ನು ಆಡಳಿತ ಮಾಡುವಂತ ಅಂಧಕಾರ ಶಕ್ತಿಗಳು ನಡುಗಿ ಓಡಬೇಕು. ಆ ಅಭಿಷೇಕ ಇವತ್ತು ಈ ಸಭೆಯಲ್ಲಿ ತುಂಬಬೇಕು ಅಪ್ಪ. ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೂ ತಂದೆಯಾದ ದೇವರೇ, ಕುಮಾರನಾದ ಯೇಸುವೆ, ಪವಿತ್ರಾತ್ಮರೇ, ನಿಮ್ಮ ತೋಟಿಗೆ ಕೊಡ್ತಾ ಇದ್ದೇವೆ. ನೀನು ಆಡಳಿತ ಮಾಡು, ನೀನು ಕಾರ್ಯ ಮಾಡು. ಈ ಅಟ್ಮಾಸ್ಫಿಯರ್ ನಿಮ್ಮದಾಗಲಿ, ಅಟ್ಮಾಸ್ಫಿಯರ್ ನಿಮ್ಮದಾಗಲಿ. ಆರಾಧನೆಗೆ ತಕ್ಕ ಅಂತರಿಕ್ಷದಲ್ಲಿ ಸೃಷ್ಟಿಸಲ್ಪಡಲಿ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ. ಆರಾಧಿಸುವಾಗ ಶಕ್ತವಾಗಿ ಆರಾಧಿಸಿ. ಕೆಲ ಯಾವುದೋ ಕೋಟೆಗಳು, ಕೆಲ ವಿರುದ್ಧವಾಗಿ ನಿಂತಿರುವ ಮಂತ್ರವಾದ ಶಕ್ತಿಗಳು, ಕುಟುಂಬದ ರಕ್ಷಣೆಗೆ ವಿರುದ್ಧವಾಗಿ ನಿಂತಿರುವ ಸೈತಾನನ ಹೋರಾಟಗಳು ಇವತ್ತು ಪುನರುದ್ಧಾನ ಹೊಂದಿದ ಯೇಸುವಿನ ಶಕ್ತಿಯಲ್ಲಿ ಲಯವಾಗ್ಲಿಕ್ಕೆ ಹೋಗ್ತಾ ಇದೆ. ಇವತ್ತಿಂದ ಸೋಲು ಇನ್ನೂ ಇಲ್ಲ. ಯೇಸು ಜಯಿಸಿದ ಕಾರಣ ನಾವೊಬ್ಬೊಬ್ಬರು ಜಯಾಳಿಯಾಗಿದ್ದೇವೆ. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ.
ಮಧುರ ಪ್ರೇಮಕ್ಕೆ ಹುಚ್ಚನಾದೆನು ಬಯಸುವುದಾದರೆ ಅದು ನೀನವೇ. ಪ್ರತಿ ನೆನಪು ನೀನೇ ನೀನೇ ಬಯಸುವುದಾದರೆ ಅದು ನೀನವೇ. ಪ್ರತಿ ನೆನಪು ನೀನೇ ನೀನೇ. ನೀನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಶಿಲುಬೆಯಲ್ಲಿ ದೋಷಾರೋಪ ಪಾತ್ರವನ್ನೇ ಕೇಳಿಸಿದೆ. ಮರಣದಲ್ಲೂ ನನ್ನನ್ನೇ ಯಾಕೆ ನೀ ಪ್ರೀತಿಸಿದೆ. ನಿನ್ನ ರಕ್ತದ ಕಣಕಣಗಳು ನನ್ನನ್ನೇ ಬೇಕೆಂದವು. ನಿನ್ನ ರಕ್ತದ ಕಣಕಣಗಳು ನನ್ನನ್ನೇ ಬೇಕೆಂದವು. ಯಾಕಯ್ಯ ನನ್ನ ಮೇಲೆ ಇಷ್ಟು ಪ್ರೀತಿ? ಯಾಕಯ್ಯ ನನ್ನ ಮೇಲೆ ಇಷ್ಟು ಪ್ರೀತಿ? ಬಯಸುವುದಾದರೆ ಅದು ನೀನವೇ. ವಯಸ್ಸಲ್ಲ ನೀನೇ ನೀನೇ. ಪ್ರೀತಿಸುವುದಾದರೆ
ದೋಷಾರೋಪಣ ಪತ್ರವನ್ನೇ ನೀವು ನಮಗೋಸ್ಕರವಾಗಿ ಕೊಡದಿದೆಯಲ್ಲ ಸ್ವಾಮಿ. ನಿಮ್ಮ ಪ್ರೀತಿಯು ಎಷ್ಟು ಅಪಾರವಾಗಿದೆ ಸ್ವಾಮಿ. ನಾನು ಮಾಡಿರುವಂಥ ಒಂದೊಂದು ತಪ್ಪುಗಳು, ಆ ಒಂದು ಶಿಲುಬೆಯನ್ನು ನೀವು ಹೊತ್ತುಕೊಂಡು ನಿಮ್ಮ ದೇಹದಲ್ಲಿರುವಂಥ ಒಂದೊಂದು ರಕ್ತ ಕಣಗಳನ್ನು ನನಗೋಸ್ಕರವಾಗಿ ಆ ಒಂದು ಆಕಾಶ ಭೂಮಿಯ ನಡುವೆ ನೇತಾಡಿ ದೇವರ ಆತ್ಮನೇ, ನೀವು ನನಗೋಸ್ಕರವಾಗಿ ಪ್ರಾಣ ಕೊಟ್ಟಿರುವಾಗಲೂ ಪರಿಶುದ್ಧ ಆತ್ಮನೇ, ಪ್ರೀತಿಸುವುದಾದರೆ ಅದು ನಿಮ್ಮನ್ನು ಮಾತ್ರವೇ ಸ್ವಾಮಿ. ನನ್ನ ಮನಸ್ಸೆಲ್ಲ ನೀವೇ ಆಗಿದ್ದೀರ ಕರ್ತನೆ. ಬದುಕುವುದು ಅದು ನಿಮಗಾಗಿ ಮಾತ್ರವೇ ಜೀವಿಸುವಂತೆ ಪರಿಶುದ್ಧ ಆತ್ಮನೇ, ನೀವು ನಮಗೆ ಸಹಾಯ ಮಾಡಿಕೊಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಈ ಒಂದು ಜೀವವು ಅದು ನಿಮ್ಮ ಸೇವೆಗಾಗಿ ಮಾತ್ರವೇ ಕರ್ತನೆ ಸಪ್ಪ ಸಮರ್ಪಿಸಿಕೊಡಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲವನ್ನು ನಿಮ್ಮ ಪಾದ ಬಳಿಗೆ ಸಮರ್ಪಿಸ್ತೇನೆ. ಎಲ್ಲ ಸ್ತುತಿಯು ಘನವು ಮಹಿಮೆಯು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತೇನೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಹಾಗೆ ನಾವು ಎದ್ದು ನಿಂತುಕೊಂಡು ಆರಾಧಿಸಿ ದೇವರನ್ನು ಮಹಿಮೆ ಪಡಿಸೋಣ. ನನ್ನ ಕರ್ತನು ಯಾರಾಗಿದ್ದಾರೆ? ಯೇಸು. ಆತನು ಇವತ್ತು ಭಯಂಕರ ಮಹತ್ ಕಾರ್ಯ ಮಾಡ್ತಾರೆ. ಆಮೇಲೆ ಎದನೆಲ್ಲ ಯೇಸು ರಾಜನಿವ ಕರ್ತನ ಅಧಿಕಾರ ನಿರೂಪಿಸಲು. ಯೇಸುವೆ ನನ್ನಲ್ಲೇ ನೀ ವಾಸಿಸು ಎನ್ನುವಾಗ ನಂಬಿಕೆಯಿಂದ ನೀವು ಆಡುವುದಾದರೆ ನಿಮ್ಮ ನರ ನಾಡಿ ಅಂಗಾಂಗಗಳಲ್ಲಿ ಆ ಯೇಸು ಎನ್ನುವ ಮಾತಿನ ಶಬ್ದ ಹೋಗುವಾಗ ಮರಣದಾತ್ಮನು, ರೋಗದಾತ್ಮನು, ನಿರಾಶೆಯಾತ್ಮನು, ಸಾಲದಾತ್ಮನು, ಚಿಂತೆಯಾತ್ಮನು ಬಿಟ್ಟು ಹೋಗುತ್ತದೆ. ಶಕ್ತಿಯ
ಸೋದರ ಯೇಸುವರ ಮಮ 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 ಈಸಯ 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 ఈసయా
ನಿಮಗೆ ಮಾತ್ರ ಮಹಿಮೆ ಅಪ್ಪ. ನೀ ಮಾತ್ರ ಸ್ತುತಿಗೆ ಯೋಗ್ಯನು, ನೀ ಮಾತ್ರ ಆರಾಧನೆ ಯೋಗ್ಯನು. ನಾವೇನೂ ಅಲ್ಲಪ್ಪ, ನಾವೇನು ಇಲ್ಲಪ್ಪ, ನೀನು ಮಾತ್ರ ಯೋಗ್ಯನು. ಯು ಅಲೋನ್ ಆರ್ ವರ್ದಿ, ಯು ಅಲೋನ್ ಆರ್ ವರ್ದಿ. ಸ್ತುತಿಗೆ ಪಾತ್ರನು ನೀವೊಬ್ಬರೇ, ಘನತೆಗೆ ನೀವೊಬ್ಬನೇ ಅರ್ಹನು. ನಿನ್ನ ಮಹಿಮೆಯಲ್ಲಿ ಇಳಿಸಿದಕ್ಕಾಗಿ ಸ್ತೋತ್ರ, ನಮ್ಮ ಮೇಲೆ ಪ್ರೀತಿ ಮಾಡಿದಕ್ಕಾಗಿ ಸ್ತೋತ್ರ, ನಿನ್ನ ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ. ಇಲ್ಲ ಸ್ತುತಿ ಘನ ಮಹಿಮೆಯಲ್ಲಿ ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆ. ನಮ್ಮ ಪ್ರಾರ್ಥನೆ ಕೇಳಿ ನಮ್ಮ ಮಧ್ಯದಲ್ಲಿ ಇಳಿದು ಬಂದು ನಮ್ಮ ಒಬ್ಬೊಬ್ಬರನ್ನು ಎಲ್ಲ ಬಂಧನದಿಂದ ಬಿಡಿಸಿ ನಮ್ಮನ್ನು ಅಭಿಷೇಕಿಸಿದ ತಂದೆ, ಕುಮಾರ, ಪವಿತ್ರಾತ್ಮ ದೇವರಿಗೆ ಸ್ತೋತ್ರ ಮಾಡೋಣ. ಎಲ್ಲ ಮಾಮದರ ಶಂದರಾವೆ ಕೆಲ್ದರ ಬಲದರ 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 ಬಲಾದರ ಬಲ. ಆಮೆನ್. ಕೂಡಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪುನರುತ್ಥಾನದ ಹಬ್ಬದ ಶುಭಾಶಯಗಳು. ಯೇಸು ಶಿಲುಬೆಯಲ್ಲಿ ಹೇಳಿದ ಲಾಸ್ಟ್ ಮಾತು, ಎಲ್ಲವೂ ಸಮಾಪ್ತಿಯಾಯಿತು. ಎಲ್ಲವೂ ಸಮಾಪ್ತಿಯಾಗಿದೆ ಎಂದು ಹೇಳಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಯೇಸು ಪುನರುತ್ಥಾನ ಹೊಂದಿದ ಮೇಲೆ ಫಸ್ಟ್ ಹೇಳಿದ ಮಾತು ಏನೆಂದು ಗೊತ್ತಾ? ಹೆದರಬೇಡ, ಶುಭವಾಗಲಿ. ಹಾಗಾದರೆ ಒಂದು ಸಾರಿ ಪುನರುತ್ಥಾನದ ಶುಭಾಶಯ ಏನು ಗೊತ್ತಾ? ಹೆದರಬೇಡ, ನಿಮಗೆ ಶುಭವಾಗಲಿ. ಪ್ರೈಸ್ ಗಾಡ್. ಬೇಗನೆ ವಾಕ್ಯಕ್ಕೆ ಬರೋಣ. ಮತ್ತೇನು ಸುವಾರ್ತೆ 28ನೇ ಅಧ್ಯಾಯ 1-10 ತನಕ ವಾಕ್ಯ ಓದೋಣ. ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೆಯ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಾಳು ಆ ಬೇರೆ ಮರಿಯಾಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಆಗ ಮಹಾ ಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಅವನ ಮುಖಭಾವವು ಮಿಂಚಿನಂತೆ ಇತ್ತು, ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು. ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರ ಹಾಗಾದರು. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿ, ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯನಿಗೆ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ. ನಾನು ನಿಮಗೆ ಹೇಳಿದ್ದೇನೆ, ನೋಡಿರಿ ಎಂದು ಹೇಳಿದನು. ಅವರು ಭಯದಿಂದಲೂ ಮಹಾ ಸಂತೋಷದಿಂದಲೂ ಬೇಗ ಸಮಾಧಿಯ ಬಳಿಯಿಂದ ಹೊರಟು ಆತನ ಶಿಷ್ಯರಿಗೆ ತಿಳಿಸುವುದಕ್ಕೆ ಓಡಿ ಹೋದರು. ಆಗ ಯೇಸು ಅವರ ಎದುರಿಗೆ ಬಂದು, ನಿಮಗೆ ಶುಭವಾಗಲಿ ಅಂದನು. ಅವರು ಹತ್ತಿರಕ್ಕೆ ಬಂದು ಆತನ ಪಾದಗಳನ್ನು ಹಿಡಿದು ಆತನಿಗೆ ನಮಸ್ಕಾರ ಮಾಡಿದರು. ಯೇಸು ಅವರಿಗೆ, ಹೆದರಬೇಡಿರಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲಿಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಅಲ್ಲಿ ನನ್ನನ್ನು ನೋಡುವರು ಎಂದು ಹೇಳಿದನು. ಮಾರ್ಕನ ಸುವಾರ್ತೆ 16:3 ಕೂಡ ಓದಿ. ಸಮಾಧಿಗೆ ಮುಚ್ಚಿದ್ದ ಕಲ್ಲು ಬಹಳ ದೊಡ್ಡದಾಗಿದ್ದರಿಂದ ಅವರು ಸಮಾಧಿಯ ಬಾಗಿಲಿಂದ ಆ ಕಲ್ಲನ್ನು ನಮಗೋಸ್ಕರ ಉರುಳಿಸುವವರು ಯಾರಿದ್ದಾರೆ ಎಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಾ ಇರಲಾಗಿ ತಲೆ ಎತ್ತಿ ನೋಡಿ ಆ ಕಲ್ಲು ಉರುಳಿಸಲ್ಪಟ್ಟಿರುವುದನ್ನು ಕಂಡರು. ಹಾಲೆಲೂಯಾ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿ ಸ್ವರೂಪನಾದ ದೇವರೇ, ನಿಮಗೆ ಘನಮಾನ ಮಹಿಮೆಗಳು ಸಲ್ಲಿಸುತ್ತೇನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಅವರಿಗೆ ನಿತ್ಯ ಜೀವವನ್ನು ಪಡೆಯಬೇಕೆಂದಾದನ್ನು ಕೊಟ್ಟನು. ಓ ತಂದೆಯಾದ ದೇವರೇ, ತನ್ನ ಏಕ ಕುಮಾರನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟು ಆ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ನಮಗೆ ಜಯವನ್ನುಂಟು ಮಾಡಿ ನಮಗೆ ಪಾಪ ಪರಿಹಾರವನ್ನು ಕೊಟ್ಟು ನಮ್ಮ ಮೇಲೆ ದೋಷಾರೋಪಣ ಪಟ್ಟಿಯನ್ನು ಶಿಲುಬೆ ಮೇಲೆ ಜಡಿದು ಇಲ್ಲವೆಂದೇ ಮಾಡಿ ಆ ಕ್ರಿಸ್ತ ಯೇಸು, ಓ ಪಾತಾಳದಲ್ಲಿ ನನ್ನ ಪರಿಶುದ್ಧನು ದ್ರವತ್ವವನ್ನು ಕಾಣುವುದಿಲ್ಲ. ಆ ಕ್ರಿಸ್ತನು ಮರಣವನ್ನು ಬಿಟ್ಟು ಜೀವಂತವಾಗಿ ಎದ್ದಿದ್ದನ್ನು ನಾವು ಮತ್ತೊಮ್ಮೆ ಧ್ಯಾನ ಮಾಡುತ್ತಾ ಈ ಸಮಯದಲ್ಲಿ
ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ, ನಿಮಗೆ ವಂದನೆ ಸಲ್ಲಿಸುತ್ತೇನೆ, ನಿಮಗೆ ಮಹಿಮೆ ಸಲ್ಲಿಸುತ್ತೇನೆ. ಯೇಸುವೇ, ನೀವು ಜೀವಿಸುವುದರಿಂದ ನಾವು ಜೀವಿಸುತ್ತೇವೆ. ಅಪ್ಪ, ಈ ಪುನರುದ್ಧಾನದ ಹಬ್ಬದ ದಿನದಲ್ಲಿ ನಿಮ್ಮ ಬಳಿಯಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇನೆ. ದೇವರೇ, ನಿಮ್ಮ ಮರಣ ಪುನರುದ್ಧಾನಗಳು ನಮ್ಮ ಜೀವನದಲ್ಲಿ ನಮಗೂ ದೇವರೇ ಪುನರುದ್ಧಾನದ ನಮಗೂ ಉದ್ಧಾರಣದ ದಿವಸಗಳಾಗಿರಲಿ. ಆ ಪುನರುದ್ಧಾನದ ನಿರೀಕ್ಷೆಯ ದಿವಸಗಳಾಗಲಿ. ವಾಕ್ಯಗಳ ಮೂಲಕ ದೇವರೇ, ಇವತ್ತು ನೀವು ಈ ಮಕ್ಕಳೊಂದಿಗೆ ಏನು ಮಾತನಾಡಲಿಕ್ಕಿದೆಯೋ, ಏನು ಹೇಳಲಿಕ್ಕಿದೆಯೋ ಅದು ಈ ಮಕ್ಕಳೊಂದಿಗೆ ಮಾತಾಡು ಸ್ವಾಮಿ. ದೇವರೇ, ನೀ ಸದುತ್ತರದೇ ಪಾಲಿಸು. ನಿನ್ನ ದಾಸನಾದ ನನ್ನನ್ನು ಒಂದು ಪಾತ್ರೆಯಾಗಿ, ಈ ಮಕ್ಕಳಿಗೆ ಉಪಯೋಗವುಳ್ಳ ಒಂದು ಪಾತ್ರೆಯಾಗಿ ನನ್ನನ್ನು ಮಾರ್ಪಡಿಸು. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕ ತಂದೆಯಾದ ದೇವರೇ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವು ಓದಿದ ಭಾಗ ಇದು. ವರ್ಷಗಳಾಗಿ ದೇವರನ್ನು ನಂಬಿದ ಮಕ್ಕಳಿಗೆ ಇದೆಲ್ಲ ಬಿಡಿಸಿ ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ. ಆದರೆ ಹೊಸದಾಗಿ ಬಂದವರಿಗೆ ಈ ಪುನರುದ್ಧಾನ ಮತ್ತು ಸಮಾಧಿ ಬಿಟ್ಟು ಎದ್ದು ಬರುವುದು ಬಗ್ಗೆ ಎಲ್ಲ ಒಂದು ಅವರಿಗೆ ಬೇಕಾಗಿರುತ್ತದೆ. ಆದರೆ ಎಲ್ಲರಿಗೂ ಸರಿಯಾಗುವ ರೀತಿಯಲ್ಲಿ ಪುನರುದ್ಧಾನದ ಬಗ್ಗೆ ಹೊಸದಾಗಿ ಬಂದವರಿಗೂ ಮತ್ತು ವರ್ಷಗಳಾಗಿ ನಂಬಿದವರಿಗೂ ಸರಿಯಾದ ರೀತಿಯಲ್ಲಿ ಅರ್ಥ ಆಗುವ ರೀತಿಯಲ್ಲಿ ಕೆಲ ಆಲೋಚನೆಗಳು ನಾವೀಗ ಧ್ಯಾನ ಮಾಡಿ ನಾವು ಪ್ರಾರ್ಥನೆಗೆ ಹೋಗುತ್ತೇವೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ಯೇಸುವನ್ನು ಶಿಲುಬೆಗೆ ಹಾಕಿ ಆ ಮರಣದ ಅನಂತರ ಯೇಸುವನ್ನು ಸಮಾಧಿಯಲ್ಲಿ ಇಡಲಿಕ್ಕಾಗಿ ಎರಡು ವ್ಯಕ್ತಿಗಳು, ಹಿರಿಯ ಸಭೆಯರ ಹಿರಿಯನಾಗಿರುವ ನಿಕೋದಿಮನು ಮತ್ತು ಅರಿಮತ್ಯ ದೇಶದ ಜೋಸೆಫ್ ಎಂಬವನು, ಅವರು ಯೇಸುವಿನ ಶರೀರವನ್ನು ಶಿಲುಬೆಯಿಂದ ಇಳಿಸಿ ಅವರು ಸಮಾಧಿಯಲ್ಲಿಟ್ಟರು. ಜೋಸೆಫನು ನಾರುಮಡಿ ಬಟ್ಟೆಯನ್ನು ತೆಗೆದುಕೊಂಡು ಬಂದರು, ನಿಕೋದಿಮನು ಸುಗಂಧ ಚೂರ್ಣವನ್ನು ತೆಗೆದುಕೊಂಡು ಬಂದರು. ಹಲ್ಲೆಲೂಯಾ. ಯೇಸುವಿನ ಪ್ರಿಯ ಶಿಷ್ಯನಾಗಿರುವಂಥ ಯೋಹಾನನು ಯೇಸುವಿನ ಜೊತೆಯಲ್ಲಿ ಶಿಲುಬೆಯ ಬಳಿಯಲ್ಲಿದ್ದರು. ಹಾಗೆ ಯೇಸುವನ್ನು ಒಳ್ಳೆಯ ರೀತಿಯಲ್ಲಿ ಯೆಹೂದ್ಯರ ಪದ್ಧತಿಯ ಪ್ರಕಾರ ಸಮಾಧಿಯಲ್ಲಿಟ್ಟರು. ಆದರೆ ಮೂರನೇ ದಿವಸ ಆ ಸಮಾಧಿಯ ಬಳಿಯಲ್ಲಿ ಮಗ್ದಲದ ಮರಿಯಳು ಫಸ್ಟ್ ಸಮಾಧಿ ಬಳಿಯಲ್ಲಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಮರಿಯಳು ಯೇಸು ಪುನರುದ್ಧಾನ ಹೊಂದಿದೆ ಎಂದು ಹೇಳಿಕೊಂಡು ಹೋಗಿದವಳಲ್ಲ. ಯಹೂದ್ಯರ ಪದ್ಧತಿ ಪ್ರಕಾರ ಸಮಾಧಿ ಎಂದು ಹೇಳಿದರೆ ಕಲ್ಲಿನ ಬಂಡೆಯಲ್ಲಿ ಒಂದು ಗೆವಿ ಮಾಡಿ ಅದೇ ಸಮಾಧಿ ಜಾಗೆ. ಹಲ್ಲೆಲೂಯಾ. ಹಾಗಿರುವಾಗ ಸುಗಂಧದ ವರ್ಗದ ಆ ಪೌಡ್ರ್ ತಕ್ಕೊಂಡು ಹೋಗಿ ಅದರ ಮೇಲೆ ಹಾಕೋದು, ಸುಗಂಧ ತೈಲವನ್ನು ಹಚ್ಚೋದು, ಹೀಗೆ ಈ ರೀತಿಯಾಗಿ ಅವರು ಕೆಲವೇ ದಿವಸ ಹೋಗೋದು. ನಮಗೆ ಈ ಒಂದು ದೇಶದ ಪಾರಂಪರ್ಯ ನೋಡಿದರೆ 3 ದಿವಸ ಹಾಲು ಈಲಿಕ್ಕೆ ಹೋಗ್ತಾರೆ ಅಲ್ವಾ? ಸಮಾಧಿಯಲ್ಲಿ 3 ದಿವಸ ಹಾಲು ಈಲಿಕ್ಕೆ ಹೋಗ್ತಾರೆ. ಒಂದೊಂದು ದೇಶದಲ್ಲಿ ಒಂದೊಂದು ಪದ್ಧತಿ. ಅವರು ಹಾಲು ಈಲಿಕ್ಕಲ್ಲ, ಆ ದೇಹದಲ್ಲಿ ಸುಗಂಧ ತೈಲ ಹಚ್ಚುತ್ತಾರೆ ಮತ್ತು ಸುಗಂಧ ಚೂರ್ಣ ಅಂತ ಹೇಳಿದರೆ ಪೌಡ್ರ್ ಹಾಕ್ತಾರೆ, ಸುಗಂಧ ವರ್ಗಗಳ ಪೌಡ್ರ್ ಹಾಕ್ತಾರೆ. ಹಾಗೆ ಅದಕ್ಕಾಗಿ ಮರಿಯಳು ಹೋಗಿದ್ದಾರೆ. ಆದರೆ ಮರಿಯಳಲ್ಲಿ ಹೋಗುವಾಗ ಮಗ್ದಲ ಮರಿಯಳು, ಇನ್ನೊಂದು ಮರಿಯಳು ಅಂದರೆ ಯಾಕೋಬಿನ ತಾಯಿಯಾದ ಮರಿಯಳು ಹೋಗುವಾಗ, ನಾವು ಮಾರ್ಕನ ಸುವಾರ್ತೆಯಲ್ಲಿ ಓದಿದೆ, ಅವರು ಹೋಗುವಾಗ ಒಂದು ಮಾತು ಹೇಳಿಕೊಂಡು ಹೋಗ್ತಾ ಇದ್ದಾರೆ, ನಮಗೋಸ್ಕರ ಈ ಕಲ್ಲು ಯಾರು ಉರುಳಿಸುತ್ತಾರೆ. ಹಲ್ಲೆಲೂಯಾ. ಸಮಾಧಿಯ ಒಳಗಡೆ ಯೇಸು ಸ್ವಾಮಿ ದೇಹವಿಟ್ಟು ಅದನ್ನು ಒಂದು ದೊಡ್ಡ ಬಂಡೆ ಕಲ್ಲಿಂದ ಅದನ್ನು ಮುಚ್ಚಿ ಇಟ್ಟಿದೆ. ಈ ಕಲ್ಲು ಉರುಳಿಸಿದ ಮೇಲೇ ಸಮಾಧಿ ಒಳಗಡೆ ಹೋಗಿ ಆ ದೇಹಕ್ಕೆ ಸುಗಂಧ ತೈಲ ಹಚ್ಚಬೇಕು. ಅದಕ್ಕೆ ಸುಗಂಧ ತೈಲ ತಯಾರಿದೆ, ಅವರು ಹೋಗಲಿಕ್ಕೆ ರೆಡಿ ಇದೆ. ಮೊಬ್ಬಿರುವಾಗ, ಕತ್ತಲೆ ಇರುವಾಗಲೇ ಸಹೋದರಿ ಹೊರಟಿದ್ದಾರೆ. ಆದರೆ ಅವರ ಮುಂದೆ ಒಂದು ಪ್ರಶ್ನೆ, ಈ ಕಲ್ಲು ಯಾರು ಉರುಳಿಸುತ್ತಾರೆ? ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಅವರ ಆಸೆ ಸ್ವಾಮಿಯ ದೇಹಕ್ಕೆ ತೈಲ ಹಚ್ಚಬೇಕು. ಆದರೆ ಅದಕ್ಕಿರುವಂಥ ಮಾರ್ಗ, ಅದು ಅಡ್ಡೆಗೋಡೆಗಳಿದೆ, ಅದಕ್ಕೆ ಕಲ್ಲು ಮುಚ್ಚಿದೆ. ಆದರೆ ಕಲ್ಲು ಮುಚ್ಚಿದೆಯಲ್ಲ ಎಂದೇಳಿ ಹೋಗಲಿಕ್ಕಾಗಲ್ಲ ಎಂದೇಳಿ ಅವ್ರ ಮನೆಯಲ್ಲಿ ಇರಲಿಲ್ಲ. ಅವರಿಗೆ ತೈಲ ಹಚ್ಚಬೇಕೆಂಬುದು ಅವರೊಳಗಡೆ ಆಸೆ.
ಆ ಆಶೆಯಿಂದ ಅವರು ಹೊರಟಿದ್ದಾರೆ. ಅಲ್ಲಿ ಹೋಗು ನೋಡುವಾಗ ಮೊಬ್ಬಿರುವಾಗ ಇನ್ನೂ ಸರಿಯಾಗಿ ಬೆಳಕಾಗಲಿಲ್ಲ, ಆದರೆ ಕತ್ತಲು ಇರುವಾಗಲೂ, ಸಮಾಧಿಯಲ್ಲಿ ಕಲ್ಲು ಮುಚ್ಚಿದ್ದಿರುವಾಗಲೂ ಅವರಿಗೆ ಸ್ವಾಮಿ ಮೇಲಿರುವ ಪ್ರೀತಿಯಿಂದ ಅವರು ಹೊರಟಿದ್ದಾರೆ. ಹೊರಟು ಅವರಲ್ಲಿ ಹೋಗಿ ನೋಡುವಾಗ ದೊಡ್ಡ ಭೂಕಂಪವಾಗಿ ಕಲ್ಲು ಉರುಳಿ ಆಯಿತು. ಒಬ್ಬ ದೂತನು ಬಂದು ಆ ಕಲ್ಲಿನ ಮೇಲೆ ಕೂತ್ಕೊಂಡಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಇದರಿಂದ ನಾವು ಇವತ್ತು ಧ್ಯಾನಿಸುವಾಗ ನನ್ನ ಪ್ರಿಯ ಸಹೋದರ ಸಹೋದರಿಯವರೇ, ನಾವು ಯೇಸುವನ್ನು ನೋಡಬೇಕೆಂಬುದು ನಮ್ಮ ಗುರಿಯಾಗಿದ್ದರೆ, ನನ್ನ ಕರ್ತನ ಶರೀರದಲ್ಲಿ ತೈಲ ಹಚ್ಚಬೇಕು, ನನ್ನ ಸ್ವಾಮಿಗಾಗಿ ನಾನು ನನ್ನ ಪ್ರೀತಿ ತೋರಿಸಬೇಕು ಎಂಬುದು ಅದು ನಮ್ಮ ಗುರಿಯಾಗಿದ್ದರೆ ತಡೆಗಳು ಕರ್ತನ ನೀಗಿಸ್ತಾರೆ. ಹಲ್ಲೆಲೂಯಾ. ನಮಗೆ ಅನೇಕ ಚಿಂತೆಗಳು ನಮಗಿರ್ಬೋದು. ನಾನು ಹೆಂಗೆ ಹೋಗೋದು, ಕತ್ತಲೆಯಲ್ಲಿ ಹೋಗೋದು, ರಾತ್ರಿ ನಾನು ಹೆಂಗೆ ವಾಪಸ್ ಬರುವುದು, ಈಗ ನನ್ನನ್ನು ಯಾರು ಕರ್ಕೊಂಡು ಬರ್ತಾರೆ, ಯಾರು ನನ್ನ ಕರ್ಕೊಂಡೋಗಿ ಬಿಡುತ್ತಾರೆ, ಯಾರು ಕಲ್ಲು ಉರುಳಿಸುತ್ತಾರೆ, ಈ ಸಮಸ್ಯೆ ಯಾರು ಪರಿಹರಿಸ್ತಾರೆ ಎಂದಿರುವಾಗ, ಪ್ರಿಯರೇ, ಆಸೆ ಸ್ವಾಮಿಯನ್ನು ನೋಡಲೇಬೇಕು ಎಂದಾಗಿದ್ದರೆ ದಾರಿ ಕರ್ತನು ಸಿದ್ಧಪಡಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಆಸೆ ಎಲ್ಲ ನಮ್ಮ ಕರ್ತನನ್ನು ಸನ್ಮಾನಿಸಬೇಕು, ಅವರಿಗೆ ತೈಲ ಹಚ್ಚಬೇಕು, ಸುಗಂಧ ಚೂರ್ಣ ಹಾಕಬೇಕು, ನನ್ನ ಸ್ವಾಮಿಗೆ ನನ್ನ ಪ್ರೀತಿ ತೋರಿಸಬೇಕು, ನನ್ನ ಕರ್ತನ ಮೇಲೆ ನನ್ನ ಪ್ರೀತಿ ನಾನು ಹೆಂಗಾದರೂ ಅದು ಪ್ರಕಟಿಸಬೇಕು. ಇದು ನಮ್ಮಲ್ಲಿದ್ದರೆ ಕರ್ತನ ನಮಗಾಗಿ ಮಾರ್ಗ ತೆರೆಯುತ್ತಾರೆ. ಅಲ್ಲಿ ಮಾರ್ಕನ ಸುವಾರ್ತೆಯಲ್ಲಿ ನೋಡ್ತಾ ಇದ್ದಾರೆ, ಕಲ್ಲು ಉರುಳಿಸಿಬಿಟ್ಟು ದೂತನು ಅದರ ಮೇಲೆ ಕೂತಿದ್ದಾರೆ ಎಂದು. ಹಲ್ಲೆಲೂಯಾ. ಮರಿಯಳಿಗೆ ಈ ಕಲ್ಲು ದೊಡ್ಡ ಬಂಡೆ ಕಲ್ಲು ಯಾರು ಉರುಳಿಸ್ತಾರೆಂದು ದೊಡ್ಡ ಸಮಸ್ಯೆ. ಅವರು ದೊಡ್ಡ ಸಮಸ್ಯೆಯಲ್ಲಿ ಮಾತಾಡಿಕೊಂಡು ಬಂದು ನೋಡಿದರೆ ದೂತನು ಕಲ್ಲು ಉರುಳಿಸಿಬಿಟ್ಟು ಅದರ ಮೇಲೆ ಸಲ್ಲಿಸಾಗಿ ಕೂತ್ಕೊಂಡು ಸಿಂಬಳಾಗಿ ಕೂತಿದ್ದಾರೆ. ಹಲ್ಲೆಲೂಯಾ. ನಾನು ಮತ್ತು ನೀವು ದೊಡ್ಡದಾಗಿ ಭಾವಿಸುವ ಕಾರ್ಯಗಳು ನಮ್ಮ ಕರ್ತನ ಮೇಲಿರುವ ಮಮತೆಯಿಂದ ನಾವು ನೋಡುವುದಾದರೆ ಅದು ಸಿಂಬಲಾಗಿ ಮುಗಿದಿರುತ್ತದೆ. ಇದು ನಂಬಿರಿ, ನಂಬಿರಿ. ಇದು ಹೇಗೆ ಸಾಧ್ಯ ಎಂದು ನಾವು ಭಾವಿಸುವ ವಿಷಯಗಳು ಈ ಕೂತ್ಕೊಂಡಿರುವ ನಿಮ್ಮ ಒಳಗಡೆ ಇರಬಹುದು. ಅನೇಕ ಕಾರ್ಯಗಳು ಇದು ಹೆಂಗೆ ಸಾಧ್ಯ ಆಗುತ್ತೆ, ಇದು ಹೆಂಗೆ ಪರಿಹರಿಸಲಿಕ್ಕಾಗುತ್ತದೆ, ಇದು ಹೆಂಗೆ ಮುಗಿಲಿಕ್ಕಾಗುತ್ತದೆ, ಇದು ನಮ್ಮ ಕೈಯಿಂದ ಆಗುತ್ತದೋ ಅಂತ ಯೋಚಿಸುವ ಅನೇಕ ವಿಷಯಗಳಿದ್ದರೆ, ಇವತ್ತು ದೇವರಾತ್ಮನ ಹೇಳ್ತಾ ಇದ್ದಾರೆ, ಆಸೆಯೆಲ್ಲ ಕರ್ತನನ್ನು ಸನ್ಮಾನಿಸುವುದೇ ಆಗಿರಲಿ, ಆಸೆಯೆಲ್ಲ ದೇವರನ್ನು ಗೌರವಿಸುವುದೇ ಆಗಿರಲಿ, ನಿಮ್ಮ ಚಿಂತೆಯೆಲ್ಲ ಕರ್ತನಿಗೆ ಪ್ರೀತಿ ನಾನು ತೋರಿಸಬೇಕೆಂಬುದು ಆಗಿರಲಿ. ಅದಾಗಿದರೆ ನಿಮ್ಮ ವಿಷಯ ಸುಲಭವಾಗಿ ಮುಗಿದಿರುತ್ತದೆ. ಒಪ್ಕೊಂಡಿದ್ದೀರಾ? ಇದು ನಂಬಿರಿ. ಹಲ್ಲೆಲೂಯಾ. ಹಾಗೆ ಕಲ್ಲುರುಳಿದೆ, ಅವರು ಒಳಗಡೆ ಆಸೆಯಿಂದ ಒಳಗಡೆ ಹೋಗಿ ನೋಡೋಣ ಅಂತ ನೋಡಿದರೆ ಸ್ವಾಮಿಯನ್ನು ಕಾಣಿಸ್ತಾ ಇಲ್ಲ. ಕಲ್ಲುರುಳಿದು ಸರಿಯಾಗೋಯ್ತು, ಆದರೆ ನೆಕ್ಸ್ಟ್ ಸಮಸ್ಯೆ ಸ್ವಾಮಿ ಕಾಣಿಸ್ತಾ ಇಲ್ಲ. ಆವಾಗ ಯೋಹಾನ ಸುವಾರ್ತೆಯಲ್ಲಿ ನೋಡಿದರೆ ಮರಿಯ ಹತ್ತಿದ್ದಾರೆ ಎಂದೆ. ಮರಿಯಳು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಅಯ್ಯೋ ನನ್ನ ಸ್ವಾಮಿಯನ್ನು ಕಾಣೇ ಎಂದು ಹೇಳಿಕೊಂಡು ಅಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮ ಏಸಪ್ಪನ ಕಾಣೇ ಎಂದು ಹೇಳಿಕೊಂಡು ಹತ್ತಿದ್ದೀರಾ? ಯಾವತ್ತಾದರೂ ಸ್ವಾಮಿ ನಿನ್ನನ್ನು ಕಾಣಿಸ್ಲಿಕ್ಕಾಗಿಲ್ಲವೇ, ನನಗೆ ಯಾವುದು ದರ್ಶನ ಸಿಕ್ಕಿಲ್ಲವೇ, ನನಗೆ ಯಾವುದು ಸ್ವಪ್ನದಲ್ಲಿ ಮಾತಾಡಿಲ್ಲ, ನನಗೆ ಯಾವುದು ದರ್ಶನ ಸಿಕ್ಕಿಲ್ಲಲ್ಲ, ನನಗೆ ಅಪ್ಪ ನೀ ಮಾತಾಡ್ತಾ ಇಲ್ವಾ, ನನ್ನನ್ನು ಮರೆತು ಬಿಟ್ಟಿದ್ದೀರಾ ದೇವರೇ, ನಮ್ಮನ್ನು ಬಿಟ್ಟು ನೀ ದೂರ ಹೋಗಿದ್ದೀರಾ, ಯಾವುದೊಂದು ಕನೆಕ್ಷನ್ ಸಿಗ್ತಾ ಇಲ್ಲ ಅಂದೇಳಿ ನಿಮಗೊಂದು ಅಳು ಬರುವುದಾಗಿದ್ದರೆ ಕರ್ತನು ನಿಮಗೆ ಒದಗಿ ಬರುತ್ತದೆ. ನಾನು ನಿಮಗೆ ಹೇಳೋದೇನೆಂದರೆ, ಮರಿಯಳು ಸ್ವಾಮಿಯನ್ನು ಕಾಣದ ಕಾರಣ ಹತ್ತಿದ್ದಾರೆ. ನೋಡಿ, ನೀವೆಲ್ಲರೂ ಎಷ್ಟು ಪ್ರಾರ್ಥನೆ ಜೋರಾಗಿ ಮಾಡಿದರೂ, ಅಭಿಷೇಕ ಪಡೆದರೂ, ಬಿದ್ದಿದ್ರು, ನೀವು ಉರುಳಾಡಿದರೂ, ಎಲ್ಲ ಆಗಿದರೂ, ನಿಮಗೆ ದೇವರ ಆ ಸಂಭಾಷಣೆ ನಿಮಗಿರಬೇಕು.
ನಮಗೂ ದೇವರಿಗೂ ಎಲ್ಲೋ ಒಂದು ದೂರ ಸಂಬಂಧ ಇದ್ದರೆ ನಮಗೆ ಅದು ಒಂದು ಒಂದು ತೃಪ್ತಿ ಕೊಡಲ್ಲ. ಹಂಗೆ ಇರುವವರು ಏನಾಗುತ್ತೆ ಗೊತ್ತಾ, ಒಂದೊಂದು ದಿವಸ ಚರ್ಚಿಗೆ ಬರಲಿಕ್ಕೆ ಮೊನ್ನೆ ಹೋಗಿದ್ದೆವು ನಾಳೆ ಹೋಗೋಣ ಅಂತ. ಆದರೆ ಡೈಲಿ ಕರ್ತನಿಗೆ ಆ ಕನೆಕ್ಷನ್ ಇರುವವರಿಗೆ ಅದು ಇರಲಿಕ್ಕಾಗಲ್ಲ, ಓಡಿಸ್ತಾ ಇರ್ತದೆ. ಹೋಗೋಣ, ಪ್ರಾರ್ಥಿಸೋಣ, ಆಲಯಕ್ಕೆ ಹೋಗೋಣ, ಆರಾಧಿಸೋಣ ಅಂತ ಇರ್ತದೆ. ಇವತ್ತು ಮರಿಯಳ ವಿಚಾರದಲ್ಲಿ ನೀವೆಲ್ಲರೂ ಸ್ವಾಮಿಯನ್ನು ಕಾಣಬೇಕೆಂದು ಬಯಸುವರಾಗಿರಲಿ. ತಿಳ್ಕೊಳ್ಳಿ, ಫಸ್ಟ್ ವಿಷಯ ಏನಿದೆ, ಈ ಕಲ್ಲು ನಮಗೋಸ್ಕರ ಯಾರು ಉರುಳಿಸುತ್ತಾರೆ? ನಿಮ್ಮ ಜೀವನದಲ್ಲಿ ಈ ಸಮಸ್ಯೆ ಯಾರು ಪರಿಹರಿಸುತ್ತಾರೆ? ಆನ್ಸರ್ ಸಿಕ್ಕಿತು. ಯಾರು ಪರಿಹರಿಸ್ತಾರೆ? ದೇವರು ಪರಿಹರಿಸ್ತಾರೆ. ದೇವರು ಅದಕ್ಕಾಗಿ ದೂತರನ್ನು ಕಳಿಸ್ತಾರೆ. ಓಕೆ, ಒಂದು. ಎರಡನೇದು, ಸ್ವಾಮಿಯನ್ನು ನೋಡದಿರುವಾಗ ಅವರು ದುಃಖಪಟ್ಟಿದ್ದಾರೆ. ನಮಗೂ ಸಹ ಸ್ವಾಮಿಯನ್ನು ನೋಡಬೇಕೆಂದ ಬಯಕೆ ಇರಲಿ. ಹಾಲೆಲೂಯ. ಹಾಗೆ ನೋಡಬೇಕೆಂದು ಅವಳು ಬಯಸ್ತಾ ಇರುವಾಗ ದೂತನು ಹೇಳ್ತಾನೆ, ಬದುಕಿರುವವರನ್ನು ಸತ್ತವರ ಬಳಿಯಲ್ಲಿ ಯಾಕೆ ಹುಡುಕುತ್ತೀಯಮ್ಮ? ಹಾಲೆಲೂಯ. ಮರಿಯಳು ಯೇಸುವಿನ ಸತ್ತ ದೇಹದಲ್ಲಿ ತೈಲ ಹಚ್ಚಲಿಕ್ಕೆ ಹೋಗಿರುವುದು. ದೂತನು ಹೇಳ್ತಾನೆ, ಅಮ್ಮ ನೀನಾಕೆ ಡೆಡ್ ಬಾಡಿ ಹುಡುಕುದು? ಆತನು ಬದುಕಿದ್ದಾನೆ. ಹಾಲೆಲೂಯ. ಸಂದೇಶ ಹೇಳಿದೇನೆಂದರೆ, ನಾವು ಇಷ್ಟು ಸಾಕು ಅಂತ ಹೇಳಿದರೆ ದೇವರು ಅಷ್ಟು ಉತ್ತರಿಸುವನಾಗಿರ್ತಾನೆ. ಈ ವಾಕ್ಯ ಕೇಳುವ ನಿಮ್ಮ ಒಳಗಡೆ ನೀವು ಅಲ್ಪವಾದದ್ದು ಎದುರು ನೋಡುವಾಗ ಸ್ವಾಮಿ ಅಧಿಕವಾದದನ್ನು ನಿಮಗೆ ತೋರಿಸುವನಾಗಿರ್ತಾನೆ. ಆದರೆ ಹುಡುಕಬೇಕು, ಕಾಣಬೇಕಂದ ಆಸೆ ಇದ್ದರೆ ಸಾಕು. ಸ್ವಾಮಿದು ಡೆಡ್ ಬಾಡಿ ಆದರೂ ಸಿಕ್ಕಿದ್ರೆ ಸಾಕು ಅಂತ ಅವ್ರು ಹೋಗೋದು. ಸ್ವಾಮಿ ಏನು ಮಾಡ್ತಾರೆ? ಅವ್ರು ಹೇಳ್ತಾರೆ, ಯಾಕಮ್ಮ ಡೆಡ್ ಬಾಡಿ ಹುಡುಕೋದು? ಅವರ ಜೀವಂತವಾಗಿದ್ದಾರೆ. ಯಾಕಮ್ಮ ಚಿಕ್ಕದು ಹುಡುಕೋದು? ನಿನಗೆ ದೊಡ್ಡದು ಮಾಡುತ್ತೇನೆ. ಯಾಕೆ ಬ್ರದರ್ ಚಿಕ್ಕದ ಬಗ್ಗೆ ಯೋಚಿಸೋದು? ನಿನಗೆ ದೊಡ್ಡದು ಮಾಡುತ್ತೇನೆ. ಆಮೇಲೆ ಹೇಳಿ, ನೀವು ಯಾವ ವಿಷಯದಲ್ಲಿ ನೀವು ಯೋಚಿಸ್ತೋ ಅದನ್ನು ಧ್ಯಾನ ಮಾಡಿ ಚಪ್ಪಾಳೆ ಹೇಳುದು ಆಮೇಲೆ ಹೇಳು. SSLC ಮುಗಿದ ಮಕ್ಕಳಿದ್ದೀರಾ? SSLC ಎಕ್ಸಾಮ್ ಬರೆದ ಮಕ್ಕಳೇ, ನೀ ಯಾವ ಕೋರ್ಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಈಗ ದೇವರಾತ್ಮ ಹೇಳ್ತಾ ಇದ್ದಾರೆ, ನೀವು ಫೀಸ್ ಕಟ್ಟಲಿಕ್ಕಿಲ್ಲ, ನಾನು ಚಿಕ್ಕದೇ ಮಾಡೋಣ ಅಂದ್ರಿವಾಗ ಇವತ್ತು ದೇವರಾತ್ಮ ಹೇಳ್ತಾ ಇದ್ದಾರೆ, ಇಲ್ಲ ನಿನಗೆ ದೊಡ್ಡದು ಮಾಡಲಿಕ್ಕಿದೆ ಅಂತ. ಆಮೇಲೆ ಹೇಳಿ ಸ್ವೀಕರಿಸು. ಸೆಕೆಂಡ್ PU ಮುಗಿದ ಮಕ್ಕಳು ಇನ್ನು ಮುಂದೆ ಯಾವ ಕೋರ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವು ಚಿಕ್ಕದ ಬಗ್ಗೆ ಯೋಚಿಸುವಾಗ ದೇವರು ಹೇಳ್ತಾ ಇದ್ದಾರೆ, ಇಲ್ಲ ನಾನು ನಿನಗಾಗಿ ದೊಡ್ಡದನ್ನು ಮಾಡುತ್ತೇನೆ. ಆಮೇನ್ 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 ಹೇಳಿ ಸ್ವೀಕರಿಸು. ಆಮೇನ್ ಹೇಳಿ ಸ್ವೀಕರಿಸೋದು. ಅದು ಏನು ಎಂಬುದು ಆಮೇಲೆ ಗೊತ್ತಾಗುತ್ತದೆ. ಹೀಗೆ ನೀವು ಅದನ್ನು ರಿಸೀವ್ ಮಾಡು. ಹಾಲೆಲೂಯ. ಪ್ರಿಯ ದೇವರ ಮಕ್ಕಳಿರ, ಕೆಲ ಪ್ರವಾದನೆ ಕೇಳುವಾಗ ಇದಾಗೋದ ಕೆಲಸೇನ, ಈ ಪಾಶೇನೋ ಸುಮ್ಮನೆ ಏನು ಬಿಡ್ತಾರೆ ಎಂದಿರುತ್ತದೆ. ಆದರೆ ನಾವು ಚಿಕ್ಕದ ಬಗ್ಗೆ ನಮ್ಮ ನಂಬಿಕೆಯು, ನಮ್ಮ ಹೃದಯವು, ನಮ್ಮ ಮನಸ್ಸು ಚಿಕ್ಕದಾಗಿರುವಾಗ ನಮಗೆ ತಕ್ಕ ಹಾಗೆ ಯೋಚಿಸುವಾಗ ದೇವರು ದೇವರಿಗೆ ತಕ್ಕ ಹಾಗೆ ಕೊಳ್ಳಿಕ್ಕಿದ್ದಾರೆ. ಹಾಲೆಲೂಯ. ಮತ್ತೆ ಹೇಳ್ತಾ ಇದ್ದಾರೆ, ನೀನು ಬೇಗ ಹೋಗಿ ಯೇಸು ಜೀವಂತವಾಗಿ ಎದ್ದಿದ್ದಾರೆ ಎಂದು ಆತನ ಶಿಷ್ಯರಿಗೆ ತಿಳಿಸಿರಿ, ನಾನು ನಿಮಗೆ ಹೇಳಿದ್ದೇನೆ ನೋಡಿರಿ ಎಂದು ಹೇಳಿದರು. ಅವರು ಭಯದಿಂದಲೂ ಮಹಾ ಸಂತೋಷದಿಂದಲೂ ಬೇಗ ಸಮಾಧಿಯ ಬಳಿಯಿಂದ ಹೊರಟು ಆತನ ಶಿಷ್ಯರಿಗೆ ತಿಳಿಸುವುದಕ್ಕೆ ಓಡಿ ಹೋದರು. ಆಗ ಯೇಸು ಅವರ ಎದುರಿಗೆ ಬಂದು, ನಿಮಗೆ ಶುಭವಾಗಲಿ. ಯೇಸು ಯಾರಿಗೆ ಸಿಕ್ಕೋದು? ಯೇಸು ಯಾರಿಗೆ ಸಿಕ್ಕೋದು? ಹುಡುಕಿದವರಿಗೆ ದೂದರು ಸಿಕ್ಕಿತು. ತೈಲ ಹಚ್ಚಲಿಕ್ಕೆ ಹೋಗಿದವರಿಗೆ ದೂದರು ಸಿಕ್ಕಿತು. ದೂತನು ಹೇಳಿದ ಮಾತೊಂದಿದೆ, ನೀವು ಬೇಗ ಹೋಗಿ
ನಿಮ್ಮ ಸಹೋದರರಿಗೆ ಹೇಳಿರಿ. ಸಹೋದರರಿಗೆ ಹೇಳಿಲಿಕ್ಕಾಗಿ ಓಡಿ ಹೋದ ಮರಿಯಳಿಗೆ ಯೇಸು ಸಿಕ್ಕಿತು. ನಿಮಗೆ ಶುಭವಾಗಲಿ ಎಂದು ಹೇಳಿದರು. ನಾವೆಲ್ಲ ಸಿಕ್ಕಿದವರು, ಯೇಸು ಸಿಕ್ಕಿದವರು. ಸಿಕ್ಕಿದ ಯೇಸು ಬಗ್ಗೆ ಸಹೋದರರ ಹತ್ರ ಹೇಳಿದ್ದೀರಾ? ಸಹೋದರರಿಗೆ ಹೇಳಬೇಕು ಅಂತ ಓಡುವಂಥ ಮನಸ್ಸಿದೆಯಾ? ಹಾಗಾದರೆ ಗ್ಯಾರಂಟಿ ಯೇಸು ಎದುರೇ ಬಂದು ನಿನಗೆ ಶುಭವಾಗಲಿ ಅಂತ ಹೇಳ್ತಾರೆ. ಸೀಕ್ರೆಟ್ ಅರ್ಥ ಆಯ್ತಾ? ಯೇಸು ಎದ್ದಿದ್ದಾರೆ ಎಂದ ಸುದ್ದಿ ಕೇಳುವಾಗ ಒಂದು ಕಡೆ ಭಯ, ಒಂದು ಕಡೆ ಸಂತೋಷ. ಒಂದು ಕಡೆ ಭಯ, ಯಾಕಂದರೆ ಹೆಂಗೆ ಇಷ್ಟು ಚಿತ್ರಹಿಂಸೆ ಮಾಡಿ ಇಷ್ಟು ಭಯಂಕರ ಘೋರ ಮರಣಕ್ಕೊಳಪಟ್ಟ ನಮ್ಮ ಯೇಸಪ್ಪ ಇವ್ರು ಎದ್ದಿದ್ದಾರಾ? ಒಂದು ಕಡೆ ಆಶ್ಚರ್ಯ, ಇನ್ನೊಂದು ಕಡೆ ಎದ್ದಿದ್ದಾರಲ್ಲ ಅಂದ ಸಂತೋಷ. ಆ ಸಂತೋಷದಲ್ಲಿಯೂ ಆ ಆಶ್ಚರ್ಯದಲ್ಲಿಯೂ ಅವರು ಓಡ್ತಾ ಇದ್ದಾರೆ. ಓಡುವವರಿಗಾಗಿ ಯೇಸು ಎದುರೇ ಬಂದು ಹೇಳ್ತಾರೆ, ನಿಮಗೆ ಶುಭವಾಗಲಿ. ಸಿಕ್ಕಿದ ಯೇಸುವಿನ ಬಗ್ಗೆ ನೀವು ಹೇಳಲಿಕ್ಕಾಗಿ ಓಡುವುದಾದರೆ ನಿಮಗೆ ಯೇಸು ಸಿಕ್ಕೇ ಸಿಕ್ಕುತ್ತದೆ. ಸಿಕ್ಕುವುದು ಮಾತ್ರವಲ್ಲ, ನಿಮಗೆ ಶುಭವಾಗಲಿ ಎಂದು ಹೇಳ್ತಾರೆ. 12 ಮಂದಿ ಶಿಷ್ಯರು, ನೆನ್ನೆ ಹೇಳಿದೆ, ಫಸ್ಟ್ ಯೂದನು ಫಸ್ಟೇ ಔಟು, ಆಮೇಲೆ 9 ಮಂದಿ ಔಟು ಗೆತ್ಸಮನೆ ತೋಟದಲ್ಲಿ, ಪೇತ್ರನು ಮಹಾಯಾಜಕರ ಅರಮನೆ ಗಂಡೆ ಅಲ್ಲಿ ಔಟು, ಆಮೇಲೆ ಯೋಹಾನನು ಶಿಲುಬೆಯ ಬಳಿಗಂಡೆ ಇದ್ದರು. ಹಾಲೇಲುಯಾ. ಇವರೆಲ್ಲ ಭಯಪಟ್ಟು ಹಿಂಜರಿದು ಹೋದರು. ಭಯ ಇಲ್ಲದ ಮರಿಯಳಿಗೆ ಯೇಸು ಸಿಕ್ಕಿತು. ಹಾಲೇಲುಯಾ. ಆಮೇಲೆ ಹೇಳ್ತಾರೆ, ಆದರೂ ಸ್ವಾಮಿ ಪಾಪ ನನ್ನ ಮಕ್ಕಳು ತಾನೇ, ಸ್ವಲ್ಪ ಭಯ ಬಂದು ಏನೋ ಬಂದಿಲ್ಲ, ಹೋಗಲಿ ಬಿಡಿ. ಮರಿಯಳಿಗೆ ಹೇಳ್ತಾರೆ, ಹೋಗಿ ಹೇಳಮ್ಮ ಅಂತ ಹೇಳ್ತಾರೆ. ಹಾಲೇಲುಯಾ. ಮರಿಯಳು ಓಡಿ ಹೋಗಿ ಹೇಳಲಿಕ್ಕೆ ಹೋಗುವಾಗ ಯೇಸು ಸಿಕ್ಕಿತ್ತು. ಯೇಸು ಸಿಕ್ಕಿದ ಮೇಲೆ ನಿನಗೆ ಶುಭವಾಗಲಿ ಎಂದು ಹೇಳಿದರು. ಮತ್ತು ಅವರು ಹತ್ತಿರಕ್ಕೆ ಬಂದು ಆತನ ಪಾದಗಳನ್ನು ಹಿಡಿದು ಆತನಿಗೆ ನಮಸ್ಕಾರ ಮಾಡಿದನು. ಯೇಸು ಅವರಿಗೆ, ಹೆದರಬೇಡ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲಿಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಅಲ್ಲಿ ನನ್ನನ್ನು ನೋಡುವರು ಎಂದು ಹೇಳಿದರು. ಈ ಮಾತು ಹೇಳಲಿಕ್ಕೆ ಮಗ್ದಲ ಮರಿಯಳು, ಇನ್ನೊಂದು ಮರಿಯಳು ಓಡಿ ಹೋಗಿ ಪೇತ್ರನಿಗೂ ಉಳಿದ ಅಪೊಸ್ತಲರಿಗೂ ಹೇಳಿದರು. ಅವರ ಮಧ್ಯದಲ್ಲಿ ಪೇತ್ರನು ಯೋಹಾನನು ಓಡಿ ಬಂದರು. ಓಡಿ ಬಂದು ಅವರು ಸಮಾಧಿ, ಯೋಹಾನನು ವಯಸ್ಸಲ್ಲಿ ಚಿಕ್ಕವನು, ಓಡಿ ಬಂದರು. ಅವರು ವಯಸ್ಸಲ್ಲಿ ಚಿಕ್ಕವನಲ್ವಾ, ದೊಡ್ಡವರು ಒಳಗಡೆ ಹೋಗಲಿ ನಿಲ್ಕೊಂಡು ಅವನ ಅಲ್ಲೇ ನಿಂದರು. ಪೇತ್ರ ವಯಸ್ಸಲ್ಲಿ ದೊಡ್ಡವರು, ಎಲ್ಲ ಜವಾಬ್ದಾರಿ ಸ್ವಾಮಿ ಕೊಟ್ಟವರು, ಮುಂದೆ ಓಡಿ ಹೋದರು. ನೋಡಿದರೆ ಬರೀ ಬಟ್ಟೆ ಮಾತ್ರ ಕಾಣಿಸಿತು. ಸಹೋದರಿಯವರಿಗೆ ಯೇಸು ಕಾಣಿಸಿತು, ಸಹೋದರನಿಗೆ ಬಟ್ಟೆ ಕಾಣಿಸಿತು. ನನ್ನ ಸಹೋದರರೇ, ಅನೇಕ ಸಹೋದರಿಯವರು ಅವರು ಬೆಳಿಗ್ಗೆ ಯೇಸುವನ್ನು ನೋಡಿದ್ದಾರೆ, ಅಥವಾ ಅವರು ಮುಂಚಿತವಾಗಿ ಯೇಸುವನ್ನು ನೋಡಿದ್ದಾರೆ. ನಾವು ಲೇಟಾಗಿ ಆದರೂ ಸರಿ, ಬಟ್ಟೆ ನೋಡಿ ತೃಪ್ತಿಯಲ್ಲಿ ಇರಬಾರದು. ಇವರು ನೋಡಿದ ಯೇಸುವನ್ನು ನಾನು ನೋಡಲೇಬೇಕು. ಬೆಳಿಗ್ಗೆ ನನಗೆ ಸಿಕ್ಕಲಿಲ್ಲ, ಆದರೆ ಸಂಜೆ ಸಿಕ್ಕುತ್ತೆ ಎಂದು ಹೇಳಿದೆಯಾ, ಸಂಜೆ ಆದರೂ ಹೋಗಿ ನಾನು ಕರ್ತನನ್ನು ಕಾಣಬೇಕು ಎಂಬುದನ್ನು ನಮ್ಮೊಳಗಡೆ ಗುರಿ ಇರಲಿ. ಬೆಳಿಗ್ಗೆ ಎಂದೂ ಸಿಕ್ಕಲಿಲ್ಲ, ಸಂಜೆ ಆದರೂ ನನಗೆ ಸಿಕ್ಕಬೇಕು, ನಾನು ಗಲಿಲಾಯಕ್ಕೆ ಹೋಗುತ್ತೇನೆ. ಸಂಜೆಯಾದರೂ ನೀ ದೇವರ ಆಲಯಕ್ಕೆ ಬರುವುದಾದರೆ, ನೀ ಬೆಳಿಗ್ಗೆ ಕೆಲಸ ಬಿಸಿ, ತುಂಬ ಒತ್ತಡ, ತುಂಬ ರಿಸ್ಕು ಆದರೂ ನೀ ಸಂಜೆಯಾದರೂ ನೀ ಗಲಿಲಾಯಕ್ಕೆ ಬಂದಿದ್ದರೆ, ನೀವು ಒಂದು ವೇಳೆ ನಿಮಗೆ ಭಯ ಇರಬಹುದು, ಆದರೂ ಯಹೂದ್ಯರ ನಿಮಿತ್ತ ಭಯಪಟ್ಟು ಕದ ಹಾಕಿಕೊಂಡಿರುವಾಗ ಯೇಸು ಸಂಜೆಯಾದಾಗ ಯೇಸು ಬಂದು ಕದ ತಟ್ಟಿ ಅವರಿಗೆ ಹೋಗಿ ತೆರೆಯಿರಿ ಎಂದು ಹೇಳ್ತಾ ಇದ್ದಾರೆ. ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 19ನೇ ವಾಕ್ಯ. ಅದೇ ದಿವಸದ, ಅಂದರೆ ವಾರದ ಮೊದಲನೆಯ ದಿವಸದ
ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು. ಶಿಷ್ಯರು ಸ್ವಾಮಿಯನ್ನು ನೋಡಿದ್ದರಿಂದ ಸಂತೋಷಪಟ್ಟರು. ಯೇಸು ಅವರಿಗೆ, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದನು. ಹಾಲೆಲೂಯಾ. ಸಹೋದರರೇ, ಸಂತೋಷ ಪಡಲಿಕ್ಕೆ ಒಂದು ಅವಕಾಶ ಇದೆ. ಅವರಿಗೆ ಮೊಬ್ಬಿರುವಾಗ ಸಿಕ್ಕಿದರು, ನಮಗೆ ಸಂಜೆ ಆದರೂ ಸಿಕ್ಕಿತು. ಹಾಲೆಲೂಯಾ. ಬೆಳಿಗ್ಗೆ ಅವರಿಗೆ ಏನು ಹೇಳಿದರು? ಶುಭವಾಗಲಿ. ನೀವು ಹುಡುಕಿದೆ, ಸಿಕ್ಕಿದೆ, ನಿನ್ನ ಲೈಫ್ ಶುಭವಾಗಲಿ. ನಮಗೆ ಸಮಾಧಾನ ಇಲ್ಲ, ಒತ್ತಡಗಳು ಜಾಸ್ತಿ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಿಮಗೆ ಸಮಾಧಾನವಾಗಿರಲಿ. ಅವರಿಗೆ ಊದಿಲ್ಲ, ನಮಗೆ ಊದಿದೆ. ಹಾಲೆಲೂಯಾ. ಇವರಿಗೆ ಸ್ವಲ್ಪ ಎಕ್ಸ್ಟ್ರಾ ಪವರ್ ಬೇಕಾಗಿದೆ, ಎಕ್ಸ್ಟ್ರಾ ಪವರ್ ಬೇಕಾಗಿದೆ. ಅದಕ್ಕೆ ಸಹೋದರರ ಮೇಲೆ ಊದಿ ನೀವು ಪವಿತ್ರಾತ್ಮ ವರವನ್ನು ತೆಗೆದುಕೊಳ್ಳಿ. ಹಾಲೆಲೂಯಾ. ಈಗ ಎಲ್ಲರೂ ಸರಿಯಾಗೋಯ್ತು. ಈಗ ಬೆಳಿಗ್ಗೆ ಸಿಕ್ಕಿದವರು, ಸಂಜೆ ಸಿಕ್ಕಿದವರು ಸರಿಯಾಗೋಯ್ತು. ನಾವು ಊದಿ ತಗೊಂಡು ನಾವು ಸ್ವಲ್ಪ ನಿಮ್ಮ ಹತ್ರ ಮೇಂಟೈನ್ ಮಾಡಿಕೊಂಡಿದೆ. ಇಲ್ಲಿದ್ದೀರಾ? ಸಂತೋಷಪಡು. ನೋಡಿ, ಅವ್ರನ್ನು ಮರೆತು ಬಿಟ್ಟಿಲ್ಲ, ಆದರೆ ಅವರ ಕೈ ಬಿಟ್ಟಿಲ್ಲ. ಸ್ವಾಮಿ ಅವ್ರಿಗೆ ಊದಿ ಅವ್ರು ಹೇಳ್ತಾ ಇದ್ದಾರೆ, ನೀವು ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ನೀವು ಯಾರ ಪಾಪಗಳು ಕ್ಷಮಿಸುತ್ತದೋ ಅದು ಕ್ಷಮಾಪಣೆ ಆಗುತ್ತದೆ, ಯಾರ ಪಾಪ ಉಳಿಸುತ್ತದೋ ಅದು ಉಳಿದಿರುತ್ತದೆ. ಪರಲೋಕದ ಸಕಲ ಅಧಿಕಾರವನ್ನು ನಾನು ನಿಮಗೆ ಕೊಡುತ್ತೇನೆ. ಪ್ರಿಯರೇ, ನಾನು ಮುಗಿಸ್ತೇನೆ. ಬೆಳಿಗ್ಗೆ ಹೋಗಿಲ್ವಾ? ಸಂಜೆ ಆದರೂ ಹೋಗಿದೆಯಾ? ಹುಡುಕಿದೆಯಾ? ಹೇಳಿದ ಮಾತು ಕೇಳಿ ಓಡಿದೆಯಾ? ಸ್ವಾಮಿ ಜವಾಬ್ದಾರಿ ಕೊಡ್ತಾರೆ. ನೀ ಬೆಳಗ್ಗೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಸ್ವಾಮಿ ಮರೆತಿಲ್ಲ. ನೀನು ಅವರ ಥರ ನಿನಗೊಂದು ಆಸೆ ಇಲ್ಲ ಅಂತ ಹೇಳಿಕೊಂಡು ತಳ್ಳಿಬಿಟ್ಟಿಲ್ಲ. ಪ್ರಿಯ ದೇವರ ಮಕ್ಕಳಿರ, ನಾವು ಹುಡುಕುವರಾಗಿರೋಣ. ವಾಕ್ಯದಲ್ಲಿ ಫಸ್ಟ್ ಹೇಳಿದೆ, ಈ ಕಲ್ಲು ಯಾರು ಉರುಳಿಸುತ್ತಾರೆ? ನಮಗೆ ಅನೇಕ ತಡೆಗಳಿರುತ್ತದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ದೇವರ ಆಲಯದಲ್ಲಿ ಬರಲಿಕ್ಕೆ ಅನೇಕ ತಡೆಗಳಿರುತ್ತದೆ, ನಿಮಗೆ ದೇವರನ್ನ ಆರಾಧನೆ ಮಾಡಲಿಕ್ಕೆ ತಡೆಗಳಿರುತ್ತದೆ. ಆದರೆ ಈ ತಡೆ ಯಾರು ಉರುಳಿಸುತ್ತಾರೆ ಎಂದು ನೀ ಕರ್ತನನ್ನು ಕೇಳಿದರೆ ಅವರು ನೀಗಿಸಿ ಕೊಟ್ಟೇ ಕೊಡ್ತಾರೆ. ಹಾಲೆಲೂಯಾ. ನೀವು ಹೊರಡಲಿಕ್ಕೆ ಮನಸ್ಸಿದ್ದರೆ ನಿನ್ನ ಮುಂದೆ ಇರುವ ಬಂಡೆಗಳು ಅವರು ಉರುಳಿಸುತ್ತಾರೆ. ಹಾಲೆಲೂಯಾ. ನಮ್ಮೆಲ್ಲರಿಗೂ ಕೆಲ ಬಂಡೆ ಸಮಾನವಾದ ತಡೆಗಳು ಬರಬಹುದು, ಆದರೆ ನಾವು ನಂಬಿದ ಕರ್ತನು ಬಂಡೆಗಳು ಉರುಳಿಸುವನು. ಇದು ನಂಬಿರಿ. ಹಾಲೆಲೂಯಾ, ಹಾಲೆಲೂಯಾ. ನಾವು ಮನೆಯಲ್ಲೇ ಇದ್ಬಿಟ್ಟು ಬಂಡೆ ಇದೆ ಅಂತ ಹೇಳಿದರೆ ಆ ಸಹೋದರರಿಗೆ ಅವರು ಬಂಡೆ ಇದೆ ಎಂದು ಗೊತ್ತಿದ್ಕೊಂಡೆ ನಡೆದಿದ್ದಾರೆ. ನಡೆದು ಹತ್ರ ಹೋಗೋಷ್ಟಕ್ಕೆ ಬಂಡೆ ಹೋಯಿತು. ನಾನು ನೀವು ಬಂಡೆಗಳಿದೆ ಎಂದು ಹೇಳಿಕೊಂಡು ಮನೆಯಲ್ಲಿದ್ದರೆ ಬಂಡೆ ಉರುಳಲ್ಲ. ಬಂಡೆ ಇದೆ ಎಂದು ಇದ್ಕೊಂಡು ನಡಿ, ನಾವು ಮುಂದೆ ಹೆಜ್ಜೆ ಇಡು. ಅಷ್ಟೊತ್ತಿಗೆ ಬಂಡೆ ಕರ್ತನು ಉರುಳಿಸಿರ್ತಾರೆ. ತಡೆಗಳು ದೇವರು ಉರುಳಿಸುತ್ತಾರೆ, ಅಡ್ಡಿಗಳು ನೀಗಿಸ್ತಾರೆ, ಮಾರ್ಗ ಸಿದ್ಧ ಮಾಡ್ತಾರೆ. ಎರಡನೇದಾಗಿ ಆ ಕರ್ತನ ಮೇಲಿರುವ ಪ್ರೀತಿಯಿಂದ ಅವರಿಗೆ ತೈಲ ಹಚ್ಚುವಂಥ ಮನಸ್ಸು ನಮಗಿರಲಿ. ಅಯ್ಯೋ, ಅವರನ್ನು ನೆನ್ನೆ ಸಿಲ್ಬೇಕು ಹಾಕಿ ಆಯಿತು, ಚಿತ್ರಹಿಂಸೆ ಮಾಡಿ ಆಯಿತು, ಅವರು ಇನ್ನೂ ಸತ್ತಿದ್ರು ಬದುಕ್ತಾನೆ ಎಂದು ಹೇಳಿದ ಮಾತು ನೆರವೇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಷ್ಟು ಚಿತ್ರಹಿಂಸೆ ಆಗೋಯ್ತು. ಅದಕ್ಕೆ ಯೇಸು ಎದ್ದೇನು ಬರಲ್ಲ ಅಂತ ಹೇಳಿ ಮರಿಯಳು ಮನೆಯಲ್ಲಿ ಇರ್ಬೋದಾಯಿತು. ಆದರೆ ಹೆಣವಾದರೂ ನೋಡಬೇಕು.
ಆ ದೇಹದಲ್ಲಿ ನನಗೆ ತೈಲ ಹಚ್ಚಬೇಕು. ಸ್ವಾಮಿಯನ್ನು ಗೌರವಿಸುವಂಥ ಮನಸ್ಸು ನಮಗಿರಲಿ, ಸ್ವಾಮಿಯನ್ನು ಪ್ರೀತಿಸುವಂಥ ಮನಸ್ಸು ನಮಗಿರಲಿ. ಅದಕ್ಕೆ ಚಾನ್ಸ್ ಇದೋ ಎಂಬುದಲ್ಲ, ಅದಕ್ಕೆ ಸಾಧ್ಯ ಇದೋ ಎಂದಲ್ಲ. ನಾವು ತೈಲವನ್ನು ತೆಗೆದುಕೊಂಡು ನನ್ನ ಕರ್ತನಿಗೆ ನಾನು ತೈಲ ಹಚ್ಚಬೇಕು. ನೀವು ತೆಗೆದುಕೊಂಡು ಬರುವಂಥ ತೈಲ ಏನು? ನೀವು ತೆಗೆದುಕೊಂಡು ಬರುವಂಥ ತೈಲ ಏನು? ಆರಾಧನೆ ಎಂಬ ತೈಲ ಹಚ್ಚಬೇಕು. ಆರಾಧನೆ ಎಂಬ ಸುಗಂಧ ಚೂರ್ಣವನ್ನು ಹಾಕಬೇಕು. ಅದು ಯಾವುದೋ ಹಾಡಾಗಿ ಇಲ್ಲದು ಆರಾಧನೆ. ನನ್ನ ಸ್ವಾಮಿಗೆ ಅರ್ಪಿಸುವಂಥ ಸುಗಂಧ ಚೂರ್ಣ ಆರಾಧನೆ. ನೀವು ಸುಗಂಧ ತೈಲ ತೆಗೆದುಕೊಂಡು ಹೋದರೆ ನೋಡಿ, ನೀನು ಡೆಡ್ ಬಾಡಿಯಲ್ಲಿ ಅಲ್ಲ ಹಚ್ಚೋದು, ಜೀವಂತ ಶರೀರದಲ್ಲಿ ಇರ್ತದೆ. ನನ್ನ ಯೇಸು ಜೀವಿಸುತ್ತಾರೆ, ಆದ್ದರಿಂದ ನಾನು ಜೀವಿಸುತ್ತೇನೆ. ಹಲ್ಲೆಲೂಯಾ. ಮೂರನೇದು, ಈ ಸುವಾರ್ತೆ ನೀವು ಸಾರುವರಾಗಿರಲಿ. ಸುವಾರ್ತೆ ಸಾರಿರಿ ಎಂದು ಹೇಳಿದೆ, ಆದರೆ ಸಾರಲಿಕ್ಕಾಗಿ ಓಡಿ ಹೋಗಿದೆ. ಮೂರನೇ ಪಾಯಿಂಟ್, ಸಾರಬೇಕು, ಆದರೆ ಸಾರಲಿಕ್ಕೆ ನೀವು ಓಡುವುದಾದರೆ ಸ್ವಾಮಿ ನಿಮಗೆ ಎದುರೇ ಸಿಕ್ಕುತ್ತದೆ. ಎದುರೇ ಸಿಕ್ಕುದ ಸ್ವಾಮಿ ಹೇಳ್ತಾರೆ, ನಿನಗೆ ಶುಭವಾಗಲಿ. ಇದು ಕೇಳ್ತಾ ಇರುವಾಗ ಇದೆಲ್ಲ ಬುಕ್ಕಲ್ಲಿ ಬರೆಯೋದಕ್ಕಿಂತ ಹೃದಯದಲ್ಲಿ ಬರೀಬೇಕು. ನಾನು ಸುವಾರ್ತೆ ಸಾರಲಿಕ್ಕೆ ಓಡಿ ಹೋಗಬೇಕು. ನಿಮಗೆ ಸಿಕ್ಕಿದ ರಕ್ಷಣೆಯ ಬಗ್ಗೆ ನೀವು ಮತ್ತೊಬ್ಬರಿಗೆ ಹೇಳಬೇಕು. ಒಂದು ಮಾತ್ರ ನಿಜ, ನೀವು ಹೇಳಲಿಕ್ಕೆ ಓಡಿ ಹೋದರೆ ಏಸಪ್ಪ ಎದುರೇ ಬರೋದು ಸಹಜವಾಗಿದೆ. ಕಣ್ಣುಗುರುಡನನ್ನು ಕಣ್ಣು ಕೊಟ್ಟಿದೆ ಅಂತ ಹೇಳ್ಕೊಂಡು ಮಹಾಯಾಜಕರು ಶಾಸ್ತ್ರಿಗಳೆಲ್ಲ ಸೇರಿ ಅವನು ಊರಿಂದ ಹೊರಗಡೆ ಹಾಕಿಬಿಟ್ರು. ಅವನನ್ನು ಊರಿಂದ ಹೊರಗಡೆ ಹಾಕಿದೆ ಎಂಬ ಸುದ್ದಿ ಕೇಳಿ ಯೇಸು ಅವನ ಬಳಿಗೆ ಬಂದರು. ಸಂಬಂಧಿಗರು ಬಂದಿಲ್ಲ, ಸ್ವಂತದವರು ಬಂದಿಲ್ಲ, ಅವರಿಗೆ ಭಯ, ಅವ್ರನ್ನೂ ಹೊರಗಡೆ ಹಾಕಿಬಿಡ್ತಾರ. ಆದರೆ ಯೇಸು ಬಂದರು. ಯೇಸು ಬರ್ತಾರೆ. ಯೇಸು ಬಂದೇನು ಹೇಳ್ತಾರೆ? ನಿಮಗೆ ಶುಭವಾಗಲಿ ಎಂದು ಹೇಳ್ತಾರೆ. ನಿಮ್ಮ ಜೀವನ ಶುಭವಾಗುತ್ತೆ ಮಕ್ಕಳೇ, ನಿಮ್ಮ ಜೀವನ ಶುಭವಾಗುತ್ತದೆ, ನಿಮ್ಮ ಜೀವನ ಶುಭವಾಗುತ್ತದೆ. ನಾಲ್ಕನೆಯದು, ಆ ಶುಭವಾಗಿ ಅವರು ಹೇಳಿದ ಕೂಡಲೇ ಶಿಷ್ಯರಿಗೆ ಹೋಗಿ ಹೇಳಿದರು, ಸಹೋದರಿಗೆ ಹೇಳಿದರು. ಹೇಳಿದ ಸಹೋದರರಿಗೆ ಅವರು ಓಡಿ ಬಂದರು. ಸಹೋದರರೇ, ಹೇಳಿದ ಮಾತು ಕೇಳಿ ಓಡಿ ಬರಲಿ. ಬೆಳಿಗ್ಗೆ ಹೋಗಿಲ್ವಾ? ಅವರು ಸಂಜೆ ಆದರೂ ಓಡಿ ಬಂದು ಅವರು ಕದ ಹಾಕಿ, ಭಯ ಇದು ಕದ ಹಾಕಿ ಆದರೂ ಅವರು ಕೂಡಿ ಬಂದರು. ಕೂಡಿ ಬಂದವರ ಮಧ್ಯದಲ್ಲಿ ಯೇಸು ಕಾಣಿಸಿಕೊಂಡರು. ಬೆಳಿಗ್ಗೆ ಬರಲಿಕ್ಕಾಗಿಲ್ವಾ? ಸಂಜೆ ಆದರೂ ಬಂದರು. ಸಂಜೆ ಬಂದವರೆಗೂ ಯೇಸು ಸಿಕ್ಕಿತ್ತು. ಸಿಕ್ಕಿದ ಮಾತ್ರವಲ್ಲ, ಅವರಿಗೆ ಹೇಳಿದೆ, ಮಕ್ಕಳೇ ನಿಮಗೆ ಸಮಾಧಾನವಾಗಿರಲಿ. ಬೆಳಿಗ್ಗೆ ಬಂದಿಲ್ವಾ? ಸಂಜೆ ಆದರೂ ಬಂದು. ನಾವು ದೂರ ಹೋಗಬಾರ್ದು. ಐದನೇದು, ಸಮಾಧಾನ ಮಾತ್ರವಲ್ಲ, ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರ ಕೊಟ್ಟರು. ಹಲ್ಲೆಲೂಯಾ. ಸಹೋದರಿಯವರೇ ನೋಡಿ, ನೀವು ಫಸ್ಟ್ ತಿಳ್ಕೊಂಡವರು ಮತ್ತು ತಿಳಿಸಿದವರು. ಆದರೆ ಒಂದು ವಿಷಯದಲ್ಲಿ ನೀವು ಸ್ವಲ್ಪ ಗಮನ ಕೊಡಬೇಕು. ಆದರೆ ಊದಿ ವರ ಕೊಟ್ಟು ಶಿಷ್ಯರಿಗೆ ಹೇಳ್ತಾರೆ, ನೀವು ಯಾರ ಪಾಪ ಪರಿಹರಿಸೋದ ಪರಿಹಾರ, ಯಾರನ್ನು ಉಳಿಸೋದು ಉಳಿದಿರ್ತದೆ. ನಿಮ್ಮನ್ನು ಚಿಕ್ಕದಾಗಿ ಹೇಳ್ತಾ ಇಲ್ಲ. ಯಾವಾಗಲೂ ಸಹೋದರಿಯವರೇ, ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ ಎಂಬುದು ಮರೆಯಬಾರದು. ವಾಕ್ಯ ಉಪದೇಶ ಸಹಿತವಾದ ದೇವರ ಆಜ್ಞೆಯಾಗಿದೆ. ನೀವು ಹೇಳಬೇಕಾದದ್ದು ಸ್ಪಷ್ಟವಾಗಿಯೂ ಕೃತ್ಯವಾಗಿಯೂ ಹೇಳಬೇಕು. ಆದರೆ ಹೇಳುವ ಟೂನು ವಿಧೇಯತದಲ್ಲಿರಬೇಕು. ಅದರಿಂದ ಸಹೋದರರೇ, ಸಂಜೆಯಾದರೂ ಅವರು ಹೇಳಿದ ಮಾತು ಕೇಳಿ ಸಭೆಯಾಗಿ ಅವರು ಕೂಡಿಕೊಂಡಿದ್ದರು. ಸ್ವಾಮಿ ಬಂದು ಕದ ತಟ್ಟಿದ್ದಾರೆ. ನಿಮಗೆ ಸಮಾಧಾನವಾಗಲಿ, ನೀವು ವರ ಪಡೆದುಕೊಳ್ಳಿರಿ. ನಿಮ್ಮನ್ನು ನಾನು ತಳ್ಳಿ ಬಿಡ್ತಾ ಇಲ್ಲ. ಅವರು ಯೇಸುವನ್ನು ಕಂಡು ಸಂತೋಷಪಟ್ಟರು, ಅವರು ಸಮಾಧಾನ ಪಟ್ಟರು. ಹಲ್ಲೆಲೂಯಾ. ಈ ಕೇಳಿದ 5 ವಿಷಯಗಳು ಹೇಳಿದೆ. 5 ವಿಷಯ ಪಾಲಿಸಿಕೊಳ್ಳಿರಿ, ನಿಮಗೆ ಶುಭವಾಗಿರುತ್ತದೆ, ನಿಮಗೆ ಸಮಾಧಾನವಾಗಿರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ
ಒಂದು ನಿಮಿಷ ಮಂಡಿ ಊರಿ ಪ್ರಾರ್ಥಿಸೋಣ, ದೇವರ ಸನ್ನದಿಯಲ್ಲಿ ತಗ್ಗಿಸಿಕೊಡೋಣ. ಹೌದು ಕರ್ತನೇ, ಪುನರುದ್ಧಾನದ ಹಬ್ಬದ ವಿಷಯದಲ್ಲಿ ಕೆಲ ವಿಚಾರಗಳು ನಾವು ತಿಳಿದುಕೊಂಡಿದೆ, ನಾವು ಕೇಳಿಸಿಕೊಂಡಿದೆ. ಏಸಯ್ಯ, ನಾವು ನಿಮ್ಮ ಜೊತೆ ಇರುವಂಥ ಮನಸ್ಸು ಕೊಡಿ ದೇವರೇ, ನಿಮ್ಮ ಸಂಗಡ ಇರುವಂಥ ಮನಸ್ಸು ಕೊಡಿ. ನಿಮಗೆ ತೈಲ ಹಚ್ಚುವ ಆ ಮನಸ್ಸು ನನಗೆ ಕೊಡಿ. ನಿನ್ನ ಸಮಾಧಿ ಹುಡುಕಿ ದೇವರೇ, ನಿನ್ನ ಆಲಯ ಹುಡುಕಿ ಬರುವ ಮನಸ್ಸು ನನಗೆ ಕೊಡಿ. ಓ, ಕಲ್ಲುಗಳ ಬಗ್ಗೆ ಯೋಚಿಸದೆ, ಕಲ್ಲು ಯಾರು ಉರುಳಿಸಿದ್ದಾರೆ ಎಂದು ಯೋಚಿಸದೆ ನನಗಾಗಿ ಕಲ್ಲು ಉರುಳಿಸುವ ಕರ್ತನಿದ್ದಾರೆ. ಲಾಬಾರ ಶಾಥಲ ರಾಕಾಮಿ ಯಾಥೂರುಬು. ಪುನರುದ್ಧಾನದ ಹಬ್ಬದ ಆ ಶುಭಗಳು ನಾನು ಹೊಂದಿಕೊಳ್ಳಬೇಕು ಸ್ವಾಮಿ. ಪುನರುದ್ಧಾನದ ಹಬ್ಬದ ಸಮಾಧಾನ ನಾನು ಹೊಂದಿಕೊಳ್ಳಬೇಕು ಸ್ವಾಮಿ. ಪುನರುದ್ಧಾನದ ಹಬ್ಬದ ಸಕಲ ವರಗಳು ನಾನು ಹೊಂದಿಕೊಳ್ಳಬೇಕು ಸ್ವಾಮಿ. ಪುನರುದ್ಧಾನದ ಹಬ್ಬದ ಆ ಶಕ್ತಿ ನಾನು ಹೊಂದಿಕೊಳ್ಳಬೇಕು ಸ್ವಾಮಿ. ಪುನರುದ್ಧಾನದ ಹಬ್ಬದ ಆ ಸಕಲ ಬಲ ನಾನು ಹೊಂದಿಕೊಳ್ಳಬೇಕು ಸ್ವಾಮಿ. ಈಗೋ ಕರ್ತನೆ, ನೀ ಮಾತಾಡಿದಕ್ಕಾಗಿ ಸ್ತೋತ್ರ, ನೀ ತಿಳಿಸಿದಕ್ಕಾಗಿ ಸ್ತೋತ್ರ, ನೀ ನಮಗೆ ತೋರಿಸಿಕೊಟ್ಟದಕ್ಕಾಗಿ ಸ್ತೋತ್ರ, ವಾಕ್ಯದಿಂದ ನೀ ಪ್ರಕಟಿಸಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ತಂದೆಯಾದ ದೇವರೇ, ಈ ಪ್ರಿಯ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ, ಈ ಸಭೆಗಾಗಿ ಪ್ರಾರ್ಥಿಸುತ್ತೇನೆ, ಸಭೆಯ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ. ದೇವರೇ, ಯಾರು ಯಾವ ಯಾವ ಸ್ಥಿತಿಯಲ್ಲಿದೆ ದೇವರೇ, ಓಡಿ ಹೋಗಿದವರ ದೇವರೇ, ಮುಂಜಾನೆ ಬರದೇ ಇರುವವರ ದೇವರೇ, ಮತ್ತು ದೇವರೇ ತೋಮನ ಹಾಗೆ ಇನ್ನೂ ಸಿಕ್ಕದೆ ಇರುವವರ ದೇವರೇ, ಆದರೆ ಯಾವುದೇ ಸ್ಥಿತಿಯಲ್ಲಿ ಇರುವರಾದರೂ ಈ ಪುನರುದ್ಧಾನದ ಹಬ್ಬದ ಎಲ್ಲ ಶುಭಗಳು ಎಲ್ಲರಿಗೂ ಬರಲಿ. ದೇವರೇ, ನಾವು ಸ್ತ್ರೀಯವರ ಬಗ್ಗೆ ಪುರುಷರ ಬಗ್ಗೆ ಹೋಲಿಸಿ ಮಾತಾಡಿದರು ದೇವರೇ. ದೇವರ ಸನ್ನಿಧಿಯಲ್ಲಿ ಸ್ತ್ರೀ ಎಂಬುದು ವ್ಯತ್ಯಾಸವಿಲ್ಲ, ಪುರುಷನೆಂದು ವ್ಯತ್ಯಾಸವಿಲ್ಲ, ಗಂಡು ಎಂದು ವ್ಯತ್ಯಾಸವಿಲ್ಲ, ಹೆಣ್ಣು ಎಂದು ವ್ಯತ್ಯಾಸವಿಲ್ಲ. ಎಲ್ಲರಿಗೂ ದೇವರಾತ್ಮನು ಒಂದೇ ರೀತಿಯಾಗಿ ಒದಗಿಸುವನಾಗಿರುತ್ತಾರೆ. ಆದರೆ ಕರ್ತನೇ, ಸಹೋದರಿಯವರಿಗೆ ಹೆಚ್ಚಿನ ಆಸಕ್ತಿಯು ಯಾವಾಗಲೂ ಹೆಚ್ಚಾಗಿ ನಿಮ್ಮನ್ನು ಹುಡುಕುವರು, ಹೆಚ್ಚಾಗಿ ನಿಮ್ಮನ್ನು ಕಾಣುವರು, ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುವರು, ಹೆಚ್ಚಾಗಿ ನಿಮಗಾಗಿ ಜೀವಿಸುವರು. ಅದನ್ನು ನಾವು ಯಾವಾಗಲೂ ಸಹೋದರರು ಅದು ಅರ್ಥ ಮಾಡಿಕೊಂಡು ಅವರಿಗೆ ಪ್ರೋತ್ಸಾಹ ಕೊಡುವರಾಗುವಂತೆ, ಅವರನ್ನು ಮುಂದೆ ಬಿಡುವಂತೆಯೂ, ಅವರನ್ನು ಅದಕ್ಕಾಗಿ ಅವರನ್ನು ಪ್ರೋತ್ಸಾಹಿಸಿ ಅವರಿಗೆ ಬೇಕಾದ ಸೌಲಭ್ಯ ಕೊಟ್ಟು ಅವರನ್ನು ಸಂತೈಸುವರಾಗುವಂತೆ ಕೃಪೆಯಾಗಲಿ. ಅನುಗ್ರಹಿಸು ಸ್ವಾಮಿ, ಆಶೀರ್ವದಿಸಪ್ಪ. ತಂದೆಯೇ, ಈ ವಾಕ್ಯ ಎಂದಿಗೂ ಯಾರಿಂದಲೂ ಮರೆತು ಹೋಗದಿರಲಿ. ಈ ವಾಕ್ಯ ಯಾರು ಮರೆತು ಹೋಗದೆ ಇದು ಜ್ಞಾಪಕದಲ್ಲಿಟ್ಟು ನಾನು ಕರ್ತನನ್ನು ಹುಡುಕಬೇಕು, ಕರ್ತನಿಗೆ ತೈಲ ಹಚ್ಚಬೇಕು, ಕರ್ತನ ಸುವಾರ್ತೆ ಸಾರಬೇಕು. ಸಾರಿದ ಸುವಾರ್ತೆಗಾಗಿ ನಾನು ಓಡಿ ಬರಬೇಕು, ನಾನು ಕಾಣಬೇಕು ಅಂತ ಹೇಳಿದರೆ ಸ್ವಾಮಿಗೋಸ್ಕರ ಎದುರು ನೋಡುವನಾಗಿರಬೇಕು. ಈ ಚಿಂತಗಳು ವಿಚಾರಗಳು ಎಲ್ಲ ಮಕ್ಕಳಲ್ಲಿ ಉಂಟಾಗಲಿ. ಅದಕ್ಕಾಗಿ ನಮ್ಮನ್ನು ಸಮರ್ಪಿಸುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಪರಲೋಕ ತಂದೆಯಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಎಲ್ಲ ಕಾರ್ಯಗಳಲ್ಲಿ ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಈ ವಾಕ್ಯಗಳ ಮೂಲಕ, ಈ ಪ್ರಾರ್ಥನೆಯ ಮೂಲಕ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಮತ್ತೊಂದು ಸಾರಿ ನಿಮಗೆ ಶುಭವಾಗಲಿ, ನಿಮಗೆ ಸಮಾಧಾನವಾಗಲಿ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.